ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ ಸಿವಿಲ್ ಸುದ್ದಿಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಕೆಪಿಸಿಎಲ್ ಎಇಜೆಇ ಎಕ್ಸಾಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ರೈಟ್, ಏನು ಡಿಸ್ಕಸ್ ಮಾಡೋದು? ರೈಟ್, ಏನು ಇವರು ಒಂದು 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 ನೋಟಿಫಿಕೇಶನ್ ನೋಡ್ಸೋಕೆ ಮೊದಲು 5 ವರ್ಷ ತಗೋತಾ ಇದ್ರು, ಇವಾಗ 10 ವರ್ಷ ಮಾಡ್ತಾ ಇದ್ದಾರೆ. ಅವ್ರ ಅಚೀವ್ಮೆಂಟ್ ಅವರೇ ಏನಂತಂದ್ರೆ ಮುರಿತಾ ಇದ್ದಾರೆ. ರೈಟ್, ಸ್ವಂತ ಅಚೀವ್ಮೆಂಟ್ ತಾನೇ ಮುರಿಯೋದು, ಅದಕ್ಕೆ ಒಂದು ದೊಡ್ಡ ಅಚೀವ್ಮೆಂಟ್ ಅನ್ನೋದು ಇವಾಗ. ಯಾಕೆಂದ್ರೆ 5 ವರ್ಷ ಸಾಕಾಗ್ತಾ ಇಲ್ಲ ಇವರಿಗೆ ಒಂದು ನೋಟಿಫಿಕೇಶನ್ ಮುಗಿಸೋಕೆ. ರೈಟ್, ಸೊ 10 ವರ್ಷ ಆಗುತ್ತೆ, ಇನ್ನು 2 ವರ್ಷ ಆದರೆ 10 ವರ್ಷ ಆಗುತ್ತೆ, ಅದ್ರದ್ದು ಸೆಲೆಬ್ರೇಷನ್ ಮಾಡಬೇಕಾಗುತ್ತೆ ಇವಾಗ. ಸೊ ವಾಟ್ ದ ಯೂಸ್? ಏನು ರೀ, 2017ರಲ್ಲಿ ಬಂದಿರೋ ನೋಟಿಫಿಕೇಶನು ಅವಾಗ ಎಕ್ಸಾಮ್ ಮಾಡಿದ್ರು, ಅವಾಗ ಕ್ಯಾನ್ಸಲ್ ಮಾಡಿದ್ರು, ಏನೋ ಒಂದು ರೀಸನ್ ಹೇಳ್ಬಿಟ್ಟು. ರೈಟ್, ಆ ರೀಸನೇ ಗೊತ್ತಾಯ್ತು, ಕ್ವಶನ್ ಪೇಪರ್ ನೋಡಿದ್ರೆ ಗೊತ್ತಾಗ್ತಿದೆ ನಿಮ್ಮ ತಪ್ಪುಗಳಲ್ಲಿ ಕಾಣಿಸ್ತಾ ಇದೆ ಅಂತ. 2017 ಕ್ವಶನ್ ಪೇಪರ್ ಆ ಥರ ಇದೆ, ಹೋಗಿ ನೋಡ್ಕೊಳ್ಳಿ ಅದು ಕ್ವಶನ್ ಪೇಪರ್ ಯಾವ ಥರ ಇದೆ ಅಂತ. ಅದೆಲ್ಲ ಹೋಗ್ಲಿ ಅಂತ ಒಂದು ಹೋಪ್ಸ್ ಬಂತು 2024ರಲ್ಲಿ. ರೈಟ್, ಎಕ್ಸಾಮ್ ಮಾಡ್ತಾ ಇದ್ದಾರೆ ಅಂತ ಎಲ್ಲ ಸ್ವಲ್ಪ ಜನ ಪಾಪ ವಿದ್ಯಾರ್ಥಿಗಳು, ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಓದಿ ಮಾಡಿ ಕಷ್ಟಪಟ್ಟು ಓದಿ ಎಕ್ಸಾಮ್ ಬರ್ತಿದ್ದಾರೆ. ಸ್ವಲ್ಪ ಜನ ಚೆನ್ನಾಗಿ ಮಾರ್ಕ್ಸ್ ಬಂದಿದೆ. ನೀವು ಅದರಲ್ಲೂ ಕನ್ಫ್ಯೂಸ್ ಮಾಡಿದ್ದೀರಾ, ನೆಗೆಟಿವ್ ಮಾರ್ಕಿಂಗ್ ಕೊಡಲ್ಲ ಅಂತ. ರೈಟ್, ನೆಗೆಟಿವ್ ಮಾರ್ಕಿಂಗ್ ಇಲ್ಲ, ನೆಗೆಟಿವ್ ಮಾರ್ಕಿಂಗ್ ಇದೆ ಅಂತ ಒಂದು ಲೈನ್ ಹಾಕಿದ್ರೆ ಮುಗ್ದೋಗ್ತಾ ಇತ್ತು ತಾನೆ, ಆ ನೋಟಿಫಿಕೇಶನ್ ಆದ್ರೂ ಕಂಪ್ಲೀಟ್ ಆಗ್ತಾ ಇತ್ತು. ಸ್ವಲ್ಪ ಜನಕ್ಕೆ ಏನಾದರೂ ಏನಂತ ಜಾಬ್ ಆದ್ರೂ ಸಿಗ್ತಾ ಇತ್ತು. ಅದು ನಿಮಗೆ ಇಷ್ಟ ಇಲ್ಲ, ಯಾಕೆಂದ್ರೆ ಎಲ್ಲರನ್ನ ಕನ್ಫ್ಯೂಸಲ್ಲಿ ಇಟ್ಬಿಟ್ಟು ಎಲ್ಲದ್ರ ಹಿಂದೆ ಒಂದು ಕೋರ್ಟ್ ಕೇಸ್ ಮಾಡೋದೇ ಒಂದು ದೊಡ್ಡ ಒಂದು ಕೆಲಸ ಆಗ್ಬಿಟ್ಟಿದೆ ಇವಾಗ. ರೈಟ್, ಸೊ ಸ್ವಲ್ಪ ಆದರೂ ಓದೋರ ಬಗ್ಗೆ ಸ್ವಲ್ಪ ವಿಚಾರ ಮಾಡಿ. ನಾನು ಅದಕ್ಕೆ ಎಲ್ಲ ಸ್ಟೂಡೆಂಟ್ಗೆ ಇವತ್ತು ಈ ವಿಡಿಯೋದಿಂದ ಹೇಳ್ತಾ ಇರೋದು ಏನಂತಂದ್ರೆ, ಯಾರು ಫುಲ್ ಟೈಮ್ಗೆ ಪ್ರಿಪ್ರೇಷನ್ ಜಾಬ್ ಬಿಟ್ಬಿಟ್ಟು ಮನೆಯಲ್ಲಿ ಎಲ್ಲರಿಗೂ ಹೇಳ್ಬಿಟ್ಟು ನಾನು ಬರೀ ಗೌರ್ಮೆಂಟ್ ಪ್ರಿಪ್ರೇಷನ್ ಮಾಡ್ತೀನಿ ಅಂತ ಹೇಳೋದು ದಯವಿಟ್ಟು ಮಾಡಿಬಿಡಿ. ನೋಡಿ, ಈ ಥರ ಮಾಡ್ತಾರೆ. ರೈಟ್, ಡಿಪೆಂಡ್ ಇರಬೇಡಿ ಇದ್ರ ಮೇಲೆ, ಸೈಡ್ ಬೈ ಸೈಡ್ ಪ್ರಿಪೇರ್ ಆಗಿ ಅಂತ ನಾನು ಮೊದಲಿಂದನೂ ಹೇಳ್ತೀನಿ. ಯಾರಿಗೂ ನಾನು ಫುಲ್ ಟೈಮ್ ಮಾಡಿ ಅಂತ ಹೇಳ್ತಾ ಇಲ್ಲ. ಮಾಡೋದಿದ್ರು 1 ವರ್ಷ ಅಷ್ಟೇ ಮಾಡಿ ಸಾಕು. ಪ್ರಿಪ್ರೇಷನ್ ಮಾಡಿ ಅದಾದಮೇಲೆ ನೋಟ್ಸ್ ಮಾಡ್ಕೊಳ್ಳಿ, ಸೈಡ್ಗೆ ಇಟ್ಬಿಡಿ, ಪ್ರಾಕ್ಟೀಸ್ ಮಾಡ್ತಾ ಇರಿ. ಯಾಕೆಂದರೆ ಇವರು ಈ ಥರ ಕರ್ಮಕಾಂಡಗಳು ಮಾಡ್ಕೊಂಡು ಓಡಾಡಿದ್ರೆ ನಾವು ನಮ್ಮ ಜೀವನನ ಹಾಳು ಮಾಡ್ಕೋಬೇಕಾಗುತ್ತೆ. ರೈಟ್, ಸ್ವಲ್ಪ ಡಿಫ್ರೆಂಟಾಗಿ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ನನಗೆ, ಯಾಕೆಂದರೆ ಇವ್ರು ನೋಡಿದ್ರೆ ತುಂಬ ಏನಂತಂದರೆ ಒಂಥರ ಸಿಟ್ಟು ಬರ್ತಾ ಇದೆ. ಏನು ಒಂದಾದ ನೋಟಿಫಿಕೇಶನ್ ಕ್ಲಿಯರ್ ಆಗಿ ಮಾಡಿದಾರ? ಒಂದು ಎಕ್ಸಾಮ್ಸಲ್ಲಿ ಏನಾದರೂ ಮಾಡಿರ್ತಾರೆ, ಇಲ್ಲ ಕಂಪ್ಲೀಟ್ ಆದಮೇಲೆ ಏನಾದರೂ ಇರುತ್ತೆ. ರೈಟ್, ಸೊ ವಾಟ್ಸ್ ದ ಯೂಸ್? ಏನು ಯೂಸ್ ರೀ? ಏನು ಒಬ್ಬರು ಹುಡುಗರು ನಿಮ್ಮ ಮೇಲೆ ಭರವಸೆ ಮಾಡಿ ಓದ್ಬೇಕು ಹೆಂಗೆ? ಅವ್ರು ನಮಗೆ ಕ್ವಶನ್ ಕೇಳ್ತಾ ಇದ್ದಾರೆ, ಗೊತ್ತಾಯ್ತಾ? ಈಗ ಎಷ್ಟೊಂದು ಸ್ಟೂಡೆಂಟ್ಸ್ ನಂಗೆ ಕೇಳ್ತಾರೆ, ಸರ್ ಏನು ಸ್ಕ್ಯಾಮ್ ಆಗುತ್ತಲ್ಲ, ಇದನ್ನು ಏನು ಮಾಡ್ಬೇಕು ಸರ್, ಆ ಥರ ಏನು ಅಂತ. ರೈಟ್, ಒಂದೊಂದ್ಸಲ ಕ್ಲೂಲೆಸ್ ಇರ್ತೀವಿ ನಾವು. ಏನೋ ಆಗಿರ್ಬೋದಪ್ಪ, ಎಲ್ಲದರಲ್ಲಿ ಏನೋ ಒಂದೆರಡರಲ್ಲಿ ಆಗಿರ್ಬೋದು ಅಂತ ನಾವು ಸುಮ್ಮನೆ ಅವ್ರಿಗೆ ಸ್ವಲ್ಪ ತಿಳಿಸ್ಬೋದು ಓದಿ. ಯಾಕೆಂದರೆ ನಾವು ಓದಬೇಡ ಅಂತ ಹೇಳೋದು ತಪ್ಪು, ಓದಿ ಅಂತ ಹೇಳೋದು ತಪ್ಪಾಗುತ್ತೆ ಇಲ್ಲಿ. ರೈಟ್, ಸೊ ಈಗ ಸೆಲ್ಫ್ ಇಂಟ್ರೆಸ್ಟ್ ಮೇಲೆ ಡಿಪೆಂಡ್ ಆಗಿಬಿಡ್ತಾ ಇದೆ ಇವಾಗೆಲ್ಲ. ಈ ಥರ ಆದರೆ ಯಾರು ಎಕ್ಸಾಮ್ಸ್ ಬರೆಯೋದಿಲ್ಲ, ಎಲ್ಲರೂ ಬಿಟ್ಬಿಡ್ತಾರೆ. ಎಲ್ಲ ಬರೀ ಏನಂತಂದರೆ ಎಲ್ಲರೂ ಯಾರು ದುಡ್ಡು ಕೊಟ್ಟು ಮಾಡ್ಕೋತಾ ಇದ್ದಾರೆ ಅವರಷ್ಟೇ ಬರ್ತಾರೆ ಒಳಗಡೆ. ತಿಳ್ಕೊಳ್ಳಿ, ದಯವಿಟ್ಟು ತಿಳ್ಕೊಳ್ಳಿ. ಇದು ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ಎಲ್ಲರಿಗೆ ಶೇರ್ ಮಾಡಿ. ಏನು ಮಾಡ್ತಾ ಇದ್ದಾರೆ ನನಗಂತೂ ಅರ್ಥ ಆಗಲ್ಲ. ಈಗ ಕ್ಯಾನ್ಸಲ್ ಮಾಡಿದ್ದಾರೆ 2024. ಈ ವಿಡಿಯೋ ಮಾತಲ್ಲಿ ಬಂದರೆ ಈ 2024ಗೆ ಎಕ್ಸಾಮ್ ಕ್ಯಾನ್ಸಲ್ ಮಾಡಿದ್ದಾರೆ. ಯಾಕೆ ಅಂತಂದರೆ ಅದರಲ್ಲಿ ಒಂದು ನೆಗೆಟಿವ್ ಇಲ್ಲ ಅಂತ ಮೊದಲು ಕೊಟ್ಟಿದ್ರು, ಅದಾದ್ಮೇಲೆ ನೆಗೆಟಿವ್ ಇದೆ ಅಂತ 2024 ಎಕ್ಸಾಮ್ ಆದಮೇಲೆ ಹೇಳ್ತಾ ಇದ್ದಾರೆ. ಏನಿದು ನನಗಂತ ಅರ್ಥ ಆಗ್ತಿಲ್ಲ. 24ಅಲ್ಲಿ ನಿಮಗೆ ಅದು ಗೊತ್ತಿದೆ ನೆಗೆಟಿವ್ ಇದೆ ಅಂದರೆ ಮೊದಲೇ ಇನ್ಸ್ಟ್ರಕ್ಷನ್ಸ್ ಕೊಡಬೇಕಿತ್ತು, ಆಯಿತಾ? ಹಾಲ್ ಟಿಕೆಟಲ್ಲೇ ಮೊದಲೇ ಕೊಡಬೇಕಿತ್ತು, ಅದು ಯಾಕೆ ಕೊಟ್ಟಿಲ್ಲ? ಸ್ವಲ್ಪ ಜನ ಹೋಗಿ ಕೇಳಿ, ಇವಾಗ ಕೋರ್ಟಲ್ಲಿ ಕೇಸ್ ಹಾಕಿದ್ದಾರೆ, ಕರೆಕ್ಟ್ ಆಗಿದೆ, ಅವರು ಕೇಳೋದು ಕರೆಕ್ಟ್ ಆಗಿದೆ, ಅವ್ರ ರೈಟ್ಸ್ ಇದೆ ಕೇಳೋದು. ನೀವು ಮೊದಲು ಹೇಳಿಲ್ಲ, ನೋಟಿಫಿಕೇಶನಲ್ಲಿ ಹೇಳಿಲ್ಲ, ಇವಾಗ ಡೈರೆಕ್ಟಾಗಿ ಎಕ್ಸಾಮ್ ಆದಮೇಲೆ, ಮತ್ತು ಅದು ನೋಡಿ ಎಕ್ಸಾಮ್ ಆದಮೇಲೆ ಹೇಳ್ತಾರೆ ನೆಗೆಟಿವ್ ಇದೆ ಅಂತ. ಏನು ಇದು ನನಗಂತೂ ಅರ್ಥ ಆಗ್ತಿಲ್ಲ. ಅಟ್ಲೀಸ್ಟ್ ಇನ್ಸ್ಟ್ರಕ್ಷನ್ಸ್ ಆದರೂ ಕರೆಕ್ಟಾಗಿ ಕೊಡಿ. ನೆಗೆಟಿವ್ ಇದೆಯಲ್ಲ ಕ್ಲಿಯರ್ ಆಗಿಡಿ. ಅದನ್ನು ಎಷ್ಟೊಂದು ಜನ ಕನ್ಫ್ಯೂಸ್ ಆಗಿಬಿಟ್ಟು ಸ್ವಲ್ಪನೇ ಕ್ವಶನ್ಸ್ ಅಟೆಂಡ್ ಮಾಡಿದ್ದಾರೆ, ನೆಗೆಟಿವ್ ಆದಮೇಲೆ ಬರುತ್ತೆ, ಆಮೇಲೆ ನೆಗೆಟಿವ್ ಹೆಂಗೂ ಹೇಳ್ತಾರೆ ಅಂತ. ಇದು ವೇ ಇದೆಯಾ ನಿಮ್ದು ಎಕ್ಸಾಮ್ ನೋಡ್ಸೋದು? ನನಗಂತೂ ಅರ್ಥ ಆಗ್ತಾ ಇಲ್ಲ. KPSC ಅವರು ಕರ್ಮಕಾಂಡ ಮಾಡ್ತಾ ಇದ್ದಾರೆ ಅಂತ KEದವ್ರಿಗೆ ಕೊಟ್ಟರೆ, KEದವರು ಈಗ ಅದೇ KPSC ಅವ್ರ ಹಾದಿನೇ ಹಿಡ್ದಿದ್ದಾರೆ. ಸೊ ನನಗಂತೂ ತುಂಬ ಬೇಜಾರಾಗ್ತದೆ. ಈ ಥರ ಏನು ಎಲ್ಲ ಎಕ್ಸಾಮ್ ಕ್ಯಾನ್ಸಲ್ ಮಾಡಿದ್ರೆ ಅವರು ಏನು ಮಾಡಬೇಕು? ರೈಟ್, ಎಷ್ಟೊಂದು ಜನಂದು ಏಜ್ ಬಾರ್ ಆಗ್ತಾಯಿದೆ. ಅವರು ಎಷ್ಟೊಂದು ಜನ ಸೆಲೆಕ್ಷನ್ ಆಗಿರುತ್ತೆ, ಇವಾಗ KPSCಯಲ್ಲಿ ಆಗಿರುತ್ತೆ, ಅವ್ರು ಚೆನ್ನಾಗಿ ಓದಿರ್ತಾರೆ, ಚೆನ್ನಾಗಿ ಮಾಡಿರ್ತಾರೆ. ಅವ್ರಿಗೇನು ಹೇಳೋದು? ಅವ್ರೇನು ಮಾಡೋದು ಇವಾಗ? ಕಂಪ್ಲೀಟ್ಲಿ ಒಂದು ಟೈಪ್ ಆಫ್ ಏನಂತಂದರೆ ಎಲ್ಲರಿಗೆ ಟೆನ್ಷನ್ ಕೊಡೋ ಮಾತಿದೆ ಇದು.
ಎಲ್ಲರಿಗೂ ಟೆನ್ಷನ್ ಆಗುತ್ತೆ. ಈವನ್ ನನಗೂ ಆಗ್ತದೆ. ಯಾಕೆಂದರೆ ಎಷ್ಟೊಂದು ಜನ ಮೆಸೇಜ್ ಮಾಡಿದ್ದಾರೆ, ಅವ್ರು ನಮ್ಗೆ ಮಾರ್ಕ್ಸ್ ಚೆನ್ನಾಗಿ ಬಂದಿದೆ ಸರ್, ಇದೇನಿದು ನೆಗೆಟಿವ್ ಅಂತ ಕ್ಯಾನ್ಸಲ್ ಮಾಡಿದ್ದಾರೆ, ನಮ್ಗೆ ಗೊತ್ತಾಗ್ತಾ ಇಲ್ಲ ಏನು ಮಾಡೋದು ಅಂತ. ನನ್ನ ಸುಪ್ರೀಂ ಕೋರ್ಟ್ಗೆ ಹೋಗಲ್ಲ ಅಂತ ಕೇಳ್ತಾರೆ. ಹೋಗ್ತಾರೆ ಸ್ವಲ್ಪ ಜನ. ಈಗ ಮಾರ್ಕ್ಸ್ ಬಂದಿರೋರು ಹೇಳ್ತಾರೆ ಈ ಥರ, ಮಾರ್ಕ್ಸ್ ಅವರು ಬೇರೆಯವರು ನನಗೆ ಅನ್ಯಾಯ ಆಗ್ತಿದೆ ಅಂತ ಅವರು ಮತ್ತೆ ಬೇರೆ ಕೋರ್ಟ್ಗೆ ಹೋಗ್ತಾರೆ. ಇದೇ ಆಗುತ್ತೆ ಫುಲ್ಲು. 10 ವರ್ಷ, ಮೊದಲು 5 ವರ್ಷ ಆಗ್ತಾಯಿದ್ದೀವಿ, 10 ವರ್ಷ ಮಾಡಿ ಆಯಿತಾ. ಏನು ಮಾಡ್ತಾ ಇದ್ದಾರೆ ನನಗಂತೂ ದಯವಿಟ್ಟು ಬೇಜಾರಾಗ್ತದೆ. ಈ ವಿಡಿಯೋ ಮಾಡೋಕ್ಕೆ ತುಂಬ ಬೇಜಾರಾಗ್ತದೆ. ಮೊದಲ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ರೈಟ್. ಸೊ 2017 ಯಾರಾದರೂ ನೋಟಿಫಿಕೇಶನ್ ನೀವು ನೋಡಿಲ್ಲ ಅಂದರೆ ನನ್ನ ವಿಡಿಯೋ ಇದೆ, ಒಂದ್ಸಲ ಸರ್ಚ್ ಮಾಡಿ ನೋಡಿ. ನೋಟಿಫಿಕೇಶನ್ ಬಗ್ಗೆ ನಾನು ಹೇಳಿದ್ದೀನಿ, ಎಕ್ಸಾಮ್ ಡೇಟ್ ಬಗ್ಗೆ ಎಲ್ಲ ಹೇಳಿದ್ದೆ, 1 ವರ್ಷ ಹಿಂದೆ ಆಗಿರೋದು. ಸೊ ಹೈಕೋರ್ಟ್ ಹೇಳಿದೆ ಈಗ ಇದು ಎಕ್ಸಾಮನ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಎಕ್ಸಾಮ್ ಮಾಡಿ ಅಂತ. ಎಕ್ಸಾಮ್ ಚೆನ್ನಾಗಿದೆ. ಈಗ ಎಕ್ಸಾಮಲ್ಲಿ ಕ್ವಶನ್ ಬರುತ್ತೆ, ಯಾರ್ಯಾರು ಬರೀಬೇಕು ಯಾರ್ಯಾರು ಬರೀಬಾರ್ದು ಅಂತ. ಸಿಂಪಲ್ ಆಗಿದೆ. 2017ರಲ್ಲಿ ಮತ್ತೆ ಯಾರ್ಯಾರು ಅಪ್ಲೈ ಮಾಡಿದ್ರೆ ಅವ್ರಿಗೆ ಅಷ್ಟೇ ಬರೆಯೋಕ್ಕೆ ಬಿಡ್ತಾರೆ. ಸಿಂಪಲ್ ಆಗಿದೆ. ರೈಟ್. ಏನು ಹೇಳೋದು, ನನಗಂತೂ ಇನ್ನೂ ಇದಾಗ್ತಾ ಇಲ್ಲ. ಗೊತ್ತಾ. ದಯವಿಟ್ಟು ಈ ಥರ ಏನಂತಾರೆ ಮಾಡೋಕ್ಕೆ ಹೋಗ್ಬೇಡಿ. ಇನ್ಸ್ಟ್ರಕ್ಷನ್ಸ್ ಏನಿದೆ ಮೊದಲೇ ಕೊಡಿ. ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, ಇದಿರುತ್ತೆ ಅಂತ. ಅವ್ರಿಗೆ ಅಟ್ಲೀಸ್ಟ್ ದೇ ಆರ್ ನಾಟ್ ಆಸ್ಕಿಂಗ್ ಎನಿಥಿಂಗ್ ಸ್ಪೆಷಲ್. ಏನು ಸ್ಪೆಷಲ್ ಕೇಳ್ತಾ ಇಲ್ಲ ಅವರು. ಅವ್ರು ಕೇಳ್ತಾ ಇರೋದಷ್ಟೇ, ನೆಗೆಟಿವ್ ಇದೆಯಾ ಇಲ್ವಾ, ನಂಬರ್ ಆಫ್ ಪೋಸ್ಟ್ ಎಷ್ಟಿದೆ ಅದೇ ಹೇಳಿ ಆಯಿತಾ, ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟಿದೆ ಅದನ್ನು ಅವ್ರಿಗೆ ಹೇಳಬೇಕು. ರೈಟ್. ಅದನ್ನು ನೀವು ಮೊದಲೇ ಹೇಳಿದ್ದಾರೆ, ಯಾವುದು ನೋಟಿಫಿಕೇಶನ್ ಆದಮೇಲೆ ಇನ್ ಬಿಟ್ವೀನ್ ರಿಕ್ರೂಟ್ಮೆಂಟಲ್ಲಿ ಚೇಂಜ್ ಮಾಡೋಂಗಿಲ್ಲ ಅಂತ ಸುಪ್ರೀಂ ಕೋರ್ಟೇ ಹೇಳಿದೆ. ನೀವು ನೋಡಿದ್ರೆ ಮನಸ್ಸಿಗೆ ಬಂದಂಗೆ ಒಂದೊಂದು ರೂಲ್ಸ್ ಮಾಡ್ತಾರೆ. ಏನಿದು, ಸುಪ್ರೀಂ ಕೋರ್ಟ್ಗೂ ವ್ಯಾಲ್ಯೂ ಇಲ್ಲ, ಮನಸ್ಸು ಬಂದಂಗೆ ಮಾಡ್ತಾರೆ. KPSC ಯಾವ ಥರ ಮಾಡ್ತಾರೆ ಅಂತ KA ಕೊಟ್ಟರೆ KEನೂ ಅದೇ ಹಾಡ ಅದೇ ಆಗಿದೆ ಆಯಿತಾ. ಏನು ಹೇಳೋದು ನನಗೂ ಗೊತ್ತಾಗ್ತಿಲ್ಲ ಇವತ್ತು. ಏಕೆಂದರೆ ಈ ಥರ ಎಲ್ಲ ಎಕ್ಸಾಮ್ ನೋಡಿ, RW CWನೂ ಈಗ ಎಲ್ಲರೂ ತುಂಬ ಸ್ಟೂಡೆಂಟು ಸೆಲೆಕ್ಟ್ ಆಗಿದ್ದಾರೆ. ನನ್ನ ಸ್ಟೂಡೆಂಟು ಇದ್ದಾರೆ ಸೆಲೆಕ್ಟ್ ಆಗಿರೋರು. ಈಗ ಅದರಲ್ಲಿ OMR ಟ್ಯಾಂಪರಿಂಗು. ರೈಟ್. PWD ಇದು ಅದೇ ಕತೆ, JEದು ಅದೇ ಕತೆ. ಎಷ್ಟು ದೊಡ್ಡ ರಿಕ್ರೂಟ್ಮೆಂಟ್ ಅದು ದೊಡ್ಡ ಸ್ಕ್ಯಾಮ್ ಮಾಡೋದು. ರೈಟ್. ಸೊ ದಯವಿಟ್ಟು ಈ ಥರ ಮಾಡೋಕ್ಕೆ ಹೋಗ್ಬಿಡಿ. ಯಾಕೆಂದರೆ ಟ್ರಾನ್ಸ್ಪರೆನ್ಸಿ ಹೋಗುತ್ತೆ. ಎಲ್ಲರೂ ನಂಬಿಕೆ ಕಳ್ಕೊತಾ ಇದ್ದಾರೆ ಎಲ್ಲರೂ. ಈ KPSCಯಿಂದ ನಮಗೇನು ಸಿಗ್ತಾ ಇಲ್ಲ, ಏನಿಲ್ಲ ಅಂತ. ರೈಟ್. ಅದಕ್ಕೆ ನನ್ನ ಸ್ಟೂಡೆಂಟ್ಗೆ ನಾನು ಒಂದು ಮಾತು ಹೇಳ್ತೀನಿ ಸಿಂಪಲ್ ಆಗಿ. ನನ್ನ ಸ್ಟೂಡೆಂಟ್ ಯಾರು ಇದ್ದೀರಾ ವಿಡಿಯೋ ನೋಡ್ತಾ ಇದ್ದಾರೆ ಅವ್ರಿಗೆ ಹೇಳ್ತಾ ಇರೋದು ವೆರಿ ಸಿಂಪಲ್. ಸೊ ದಯವಿಟ್ಟು ಈ ಥರ ನೋಡಿ, ಒಂದ್ರ ಮೇಲೆ ಡಿಪೆಂಡ್ ಆಗಿರೋಕ್ಕೆ ಹೋಗಬೇಡಿ. ನೀವು ಬರೆಯೋದಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮು ಬರೀರಿ ಅಥವಾ KPSC ಎಕ್ಸಾಮ್ಸು ಬರೀರಿ. ಇಲ್ಲ ಬರೀ 1 ವರ್ಷ ಅಷ್ಟೇ ಕೊಡಿ. 1 ವರ್ಷ ಅಷ್ಟೇ, ಲಾಸ್ಟ್ 1 ವರ್ಷ. ಅದಾದಮೇಲೆ ಸೈಡ್ ಬೈ ಸೈಡ್ ಪ್ರಿಪೇರ್ ಮಾಡಿ ಅಥವಾ ಜಾಬ್ ಮಾಡಿ, ಯಾವುದೋ ಒಂದು ಪ್ರೈವೇಟ್ ಜಾಬ್ ನೋಡಿ ಅಥವಾ ಏನಾದರೂ ಒಂದು ಮಾಡಿ. ಜೀವನ ಜೊತೆ ಏನಾದರೂ ಅರ್ನ್ ಮಾಡಿ ನಿಮ್ಮ ಕರಿಯರ್ ಮುಂದೆ ಹೋಗಲಿ. ಇದು ಕರಿಯರ್ನ ಇವರು ನಿಮ್ಮ ಕರಿಯರ್ ಫುಲ್ಲು ಲಾಸ್ ಮಾಡ್ತಾರೆ. 2 ವರ್ಷ, 3 ವರ್ಷ, 5 ವರ್ಷ ಬ್ಲಾಕ್ ಮಾಡಿಕೊಂಡು. ರೈಟ್. ದೇ ಆರ್ ಬ್ಲಾಕಿಂಗ್ ಈಚ್ ಅದರ್. ನಿಮ್ಮ ಕರಿಯರ್ ಮುಗಿದೋಗುತ್ತೆ. ಆಮೇಲೆ 5 ವರ್ಷ ಆದಮೇಲೆ ನಿಮ್ಗೆ ಯಾರು ಜಾಬ್ ಕೊಡೋದಿಲ್ಲ. ಕಷ್ಟ ಆಗುತ್ತೆ. ಕಷ್ಟ ಅಂದರೆ ತುಂಬ ಕಷ್ಟ ಆಗುತ್ತೆ. ನಾನು ಸೆಷನ್ಸಲ್ಲಿ ನಾನು ನೋಡಿದ್ದೀನಿ, ನನಗೆ ಗೊತ್ತಿದೆ ಆಯಿತಾ. ನಾನು ಸೆಷನ್ಸ್ ಮಾಡ್ತೀನಿ, ಒಂದೊಂದು ಸೆಷನ್ಸು. ಯಾರ್ಯಾದರೂ ಬೇಕಾದರೆ ನೀವು ಬೇಕಾದರೆ 7892 ಏನಂತಂದರೆ 759475ಗೆ ಮೆಸೇಜ್ ಮಾಡಿ ನೀವು ಏನಂತಂದರೆ ಪೇಯ್ಡ್ ಕನ್ಸಲ್ಟೇಷನ್ ತೊಗೋಬೋದು. ನಿಮ್ಗೆ ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ, ಯಾವ ಥರ ಪ್ರಿಪೇರ್ ಮಾಡೋದು ಅಥವಾ ಗೌರ್ಮೆಂಟ್ ಜಾಬು ಪ್ರೈವೇಟ್ ಜಾಬ್ ಯಾವ ಥರ ತೊಗೊಳ್ಬೇಕು, ಗ್ಯಾಪ್ ಆಗಿದೆ 2 ವರ್ಷ ಆಯಿತು 4 ವರ್ಷ ಆಯಿತು ಅಂತ ಇವೆಲ್ಲ ಕನ್ಫ್ಯೂಷನ್ಸ್ ಇರುತ್ತೆ ನೋಡಿ. ನಿಮಗೆ ಬೇಕಾದರೆ ನನ್ನ ಜೊತೆ ಕಾಂಟ್ಯಾಕ್ಟ್ ಮಾಡಿ ಏನಂದರೆ ಪೇಯ್ಡ್ ಕನ್ಸಲ್ಟೇಷನ್ ತೊಗೊಳ್ಬೋದು. ದುಡ್ಡು ಕೊಟ್ಟ ಮೇಲೆ ಒಂದು ಕನ್ಸಲ್ಟೇಷನನ್ನು ಒಂದು ಸೆಷನ್ ಮಾಡಿಬಿಟ್ಟು ನಿಮಗೆ ಹೆಲ್ಪ್ ಮಾಡ್ತೀನಿ. ರೈಟ್. ಅದು ಯಾರಿಗೂ ಫೋರ್ಸ್ಫುಲ್ ಇಲ್ಲ. ನಿಮಗೆ ಬೇಕಾದರೆ ನಿಮ್ಮ ಕರಿಯರ್ ಬೇಕಾದರೆ ನೀವು ಮಾಡ್ಬೋದು. ಬಟ್ ನಾನು ಅದೇ ಹೇಳ್ತಾ ಇರೋದು ಏನಂತಂದರೆ, ನೀವು ಡಿಪೆಂಡ್ ಇರೋಕ್ಕೆ ಹೋಗಬೇಡಿ. ಇದು ಲೆಸನ್, ಬಿಗ್ ಲೆಸನ್. ಇವತ್ತು ನೀವು ಇದನ್ನು ಕಲ್ತ್ಕೊಳ್ಳಿ. ಇವ್ರು ಮಾಡ್ತಾ ಇರೋದಕ್ಕೆ ನೀವು ನಿಮ್ಮ ಜೀವನನ ಹಾಳು ಮಾಡ್ಕೊಳಕ್ಕೆ ಹೋಗಬೇಡಿ ಆಯಿತಾ. 1 ವರ್ಷ ಆಯಿತಾ, 1 ವರ್ಷ 1.5 ವರ್ಷ. ನಾನು ಮೊದಲು ಹೇಳಿದ್ದೀನಿ ಯಾವುದು ಬರೋದಿದೆ, ನಾನು ಮೊದಲೇ ಹೇಳಿದ್ದೀನಿ ಇದು ಬರೋದಿದೆ ಅಂತ. ಸೈಡ್ ಬೈ ಸೈಡ್ ಪ್ರಿಪೇರ್ ಆಗಿ 1 hour 2 hour ಡೈಲಿ ಆಯಿತಾ. ಅದಾದಮೇಲೆ ನಿಮ್ದೇನು ಜಾಬ್ ಇದೆ, ನಿಮ್ದೇನು ಕೆಲಸ ಇದೆ ಅದು ಮಾಡಿಕೊಂಡು ಪ್ರಿಪೇರ್ ಆಗಿ. ರೈಟ್. ಸೊ ಇದಿಷ್ಟೇ ಹೇಳಬೇಕಿತ್ತು. KPCL ಎಕ್ಸಾಮು ಎಕ್ಸಾಮ್ ಆಗುತ್ತೆ. ಯಾವಾಗ ಆಗುತ್ತೆ ಇನ್ನೂ ಅಫಿಷಿಯಲ್ ಅನೌನ್ಸ್ಮೆಂಟ್ ಏನೂ ಬಂದಿಲ್ಲ ಆಯಿತಾ. ಅದನ್ನು ಹೇಳ್ತೀನಿ, ಅಫಿಷಿಯಲ್ ಅನೌನ್ಸ್ಮೆಂಟ್ ಇನ್ನೂ ಬಂದಿಲ್ಲ KA ಕಡೆಯಿಂದ ಅಥವಾ ಯಾವುದೇ ಕಡೆಯಿಂದ. ಬಟ್ ಇದು ಹೈಕೋರ್ಟ್ ಹೇಳಿದೆ, ಅದನ್ನು ಪೇಪರಲ್ಲಿ ಬಂದಿದೆ. ಅದು ನಾನು ಆಲ್ರೆಡಿ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿದ್ದೀನಿ. ರೈಟ್. ಸೊ ಹೈಕೋರ್ಟ್ ಹೇಳಿದೆ ಅಂತಂದರೆ ಏನು ಸುಮ್ಮನೆ ಇರೋದಿಲ್ಲ, ಅದು ಕರೆಕ್ಟಾಗಿ ಇರುತ್ತೆ. ರೈಟ್. ನ್ಯೂಸ್ ಪೇಪರಲ್ಲಿ ಬಂದಿದೆ ಅಂದರೆ ನಾನು ನನ್ನ ಸೋರ್ಸಿಂದ ಹೇಳ್ತಾ ಇಲ್ಲ, ಟೆಲಿಗ್ರಾಮಲ್ಲಿ ನಾನು ಹಾಕಿದ್ದೀನಿ. ಪ್ರಜಾವಾಣಿ ಪೇಪರಲ್ಲಿ ಬಂದಿದೆ, ಎಲ್ಲ ಪೇಪರಲ್ಲಿ ಬಂದಿದೆ. ರೈಟ್. ನಿನ್ನೆ ಮೊನ್ನೆ ಬಂದಿದೆ, ನೋಡ್ಕೊಳ್ಳಿ. ರೈಟ್. ಸೊ KPCL AE-JE ಎಕ್ಸಾಮ್ ಇದೆ 2017ರಲ್ಲಿ. ಯಾರು ಅಪ್ಲೈ ಮಾಡಿದ್ದಾರೆ ಮತ್ತು ಯಾರು ಮೊನ್ನೆ ಅಟೆಂಡ್ ಆಗಿದ್ದಾರೆ ಅವರಿಗೆ ಇನ್ನೊಂದ್ಸಲ ಎಕ್ಸಾಮ್ ಬರೆಯೋಕ್ಕೆ ಕೊಡ್ತಾರೆ. ರೈಟ್. ಸೊ ಥ್ಯಾಂಕ್ ಯು, ಹ್ಯಾವ್ ನೈಸ್ ಡೇ. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ನಿಮ್ದೇನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.